ಮಹಾರಾಷ್ಟ್ರದ ಕೊಲ್ಲಾಪುರ ದೇವಸ್ಥಾನಕ್ಕೆ ನಮ್ಮ ರಾಜ್ಯದ ಶಾಸಕರು ಪ್ರಭು ಚವ್ಹಾಣ್ ಸೇರಿದಂತೆ 4 ಜನ ಶಾಸಕರು ಹೋದ ಸಂದರ್ಭದಲ್ಲಿ ಅಲ್ಲಿನ ಏನು ಉದ್ಧವ್ ಠಾಕ್ರೆ ಶಿವಸೇನೆ ಬಣದ ಕಾರ್ಯಕರ್ತರು ಮುತ್ತಿಗೆ ಹಾಕಿರುವಂಥದ್ದು ಒಂಥರ ಉದ್ದಟತನ ತೋರಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಪ್ರಭು ಚವ್ಹಾಣ್ ನಮ್ಮ ಜೊತೆ ಇದ್ದಾರೆ. ಸೊ ನಿನ್ನೆ ನೀವು ದೇವಸ್ಥಾನಕ್ಕೆ ಹೋದಾಗ ಏನಾಯಿತು ಘಟನೆ? ಮಾಮೂಲಿ ಬೆಳಗಾವಿ ಅಧಿವೇಶನ ಬಂದರೆ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ಅಂಬಾಬಾಯಿ ದೇವಸ್ಥಾನ ಹೋಗ್ತೀವಿ. ನಿನ್ನೆ ನಾವು ನಮ್ಮ ಸುನೀಲ್ ಕಾರ್ಕಳ ಅವರು, ವೇದ್ ಕಾಮತ್ ಅವರು, ಬೇರೆ ಬೇರೆ ಜನ 5-6 ಜನ ಸೇರಿ ನಾನು ಅಂಬಾಬಾಯಿ ದರ್ಶನ ಹೋಗಿದ್ದೀನಿ. ದರ್ಶನ ಸರಿಯಾಗಿ ಚೆನ್ನಾಗಿ ದರ್ಶನ ಆಯಿತು. ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ್ದೀನಿ, ಕರ್ನಾಟಕ ನೆಮ್ಮದಿ ಶಾಂತಿ ಬರಲಿ. ಆಮೇಲೆ ಬರದ ತಕ್ಷಣ ಉದ್ಧವ್ ಠಾಕ್ರೆ ಪಣ ಅವರು ಶಿವಸೇನಾ ಇಲ್ಲ, ರಿಜೆಕ್ಟ್ ಆಗಿದೆ, ಅವರು ಇಂಡಿಪೆಂಡೆಂಟು. ಉದ್ಧವ್ ಠಾಕ್ರೆ ಪಣ ಅವರು ನಮ್ಗೆ ಕೇಳಿದ್ರು, ಸರ್ ತಾವು ಕೊಲ್ಲಾಪುರ ಬಂದಿರಿ, ಬಟ್ಟು ನಿನ್ನೆ 9 ತಾರೀಕಿಗೆ ಮಹಾಮೇಳ ಆಯಿತು ಬೆಳಗಾವಿನಲ್ಲಿ, ನಾನು ಬರ್ತಾಯಿದ್ದೀವಿ, ನಮ್ಮದು ಕರ್ನಾಟಕ ಬಾರ್ಡರ್ನಲ್ಲಿ ಬಿಟ್ಟಿಲ್ಲ ರಾಜ್ಯ ಸರ್ಕಾರ ಹೇಳಿದರು. ನಾನು ಹೇಳಿದ್ದೀನಿ, ಅಸೆಂಬ್ಲಿ ನಡೀತಾ ಇದೆ, ಅಸೆಂಬ್ಲಿ ನಡೀತಾ ಇದ್ದ ಟೈಮ್ನಲ್ಲಿ ಬಿಡಲ್ಲ, ಯಾರಿಗೆ ಬಿಡಲ್ಲ. ಯಾಕಂದರೆ ತಾವು ಮಹಾಮೇಳ ಬರ್ತಾಯಿದ್ರಿ, ಮಹಾಮೇಳ ಅಂದರೆ ಗಲಾಟೆ ಮಾಡೋಕ್ಕೆ ಬರ್ತಾಯಿದ್ರಿ, ಅಶಾಂತಿ ಭಂಗ ಮಾಡೋಕ್ಕೆ ಬರ್ತಾಯಿದ್ರಿ, ಅದಕ್ಕಾಗಿ ಬಿಟ್ಟಿಲ್ಲ. ನಾನು ಮಹಾಮೇಳಕ್ಕೆ ಬಂದಿಲ್ಲ, ನಾನು ದರ್ಶನಕ್ಕೆ ಬಂದೀನಿ ಈ ಥರ ಹೇಳಿದ್ದೀನಿ. ಆಮೇಲೆ ಅವ್ರು ಹೇಳಿದ್ರು, ಹಿಂಗೆ ತಾವು ನಮ್ಮದೇ ಬಿಡಲೇಬೇಕು, ಹಿಂಗೆ ಆಗಬೇಕು, ನ್ಯಾಯ ಆಗಬೇಕು. ನಾನು ಹೇಳಿದ್ದೀನಿ, ನೋಡಿರಿ, ತಮ್ಮ ಹೇಳ್ತಾ ಇದ್ದೀನಿ, ಉದ್ಧವ್ ಠಾಕ್ರೆ ಮಹಾರಾಷ್ಟ್ರನಲ್ಲಿ 2024 ಚುನಾವಣೆಯಲ್ಲಿ ಅವರು ಪೂರ ಮಹಾರಾಷ್ಟ್ರ ಜನ ರಿಜೆಕ್ಟ್ ಮಾಡಿದ್ದಾರೆ. ಅವರು ಹತಾಶೆ ಆಗಿದ್ದಾರೆ. ಅವರು ಗುಂಡಾಗಿರ್ದಿ ದಾದಾಗಿರಿ ಹಿಂಗೆ ಅದಕ್ಕಾಗಿ ಅವ್ರು ಮರಾಠ ಜನ ರಿಜೆಕ್ಟ್ ಮಾಡ್ಯಾರ. ಅದಕ್ಕೆ ಹತಾಶೆ ಆಗಿ ನಿನ್ನೆ ಅವ್ರು ಹಿಂಗೆ ಕೃತ್ಯ ಮಾಡ್ಯಾರ. ನಿಮ್ಗೇನು ಗೆರವು ಮಾಡಿದ್ರು ಅಥವಾ ಮುತ್ತಿಗೆ ಹಾಕಿದ್ರೆ? ನಮ್ಮನ್ನು ಗೆರ ಏನು ಮಾಡಿಲ್ಲ. ಬಂದ ತಕ್ಷಣ ಕೇಳಿದ್ರು, ನಾನು ಹೇಳಿದ್ದೀನಿ, ಅಪ್ಪ ಹಿಂಗೆ ಕೇಳ್ತಾ ಇಲ್ಲ ಸರ್, ನಮ್ಗೆ ಹಕ್ಕವ ಕೇಳಪ್ಪ, ಕೇಳಿದ್ದೀನಿ. ನಮ್ಮದೇನಿದೆ ರಾಜಕೀಯಕ್ಕೋಸ್ಕರ ಕೇಳ್ಯಾರ, ಕೇವಲ ರಾಜಕೀಯ ಪೇಪರ್ ಬರಬೇಕು, ಹೈಲೈಟ್ ಆಗಬೇಕು. ಉದ್ಧವ್ ಠಾಕ್ರೆ ಗುಂಡಾಗಿರ್ದಿ ಮನುಷ್ಯ, ಉದ್ಧವ್ ಠಾಕ್ರೆ ಮಹಾರಾಷ್ಟ್ರ ಜನ ಅವ್ರು ತಿರಸ್ಕಾರ ಮಾಡ್ಯಾರ. ಮುಜುಗರ ಆಯ್ತಲ್ವಾ ನಿಮ್ಗೆಲ್ಲ? ಮುಜುಗರ ಇಲ್ಲ. ಅವ್ರು ಸಾಧಾರಣ ಕೇಳಿದ್ರು, ನಾನು ಅವ್ರು ರಿಪ್ಲೈ ಕೊಟ್ಟಿದ್ದೀನಿ. ನಮ್ಮದು ಅಧಿವೇಶನ ನಡೀತಾ ಇದೆ, ಆಮೇಲೆ ಅಧಿವೇಶನದಲ್ಲಿ ಮಹಾಮೇಳಗೆ ಪರ್ಮಿಷನ್ ಕೊಡಲ್ಲ, ಅದಕ್ಕಾಗಿ ಬಿಡಿಲ್ಲ. ಪ್ರತಿಭಟನೆ ಹತ್ರ ಏನು ಮಾಡಿದ್ರೆ ನಿಮ್ಮ ಮುಂದೆ? ಇಲ್ಲ, ಪ್ರತಿಭಟನೆ ಏನು ಮಾಡಿಲ್ಲ. ನಮ್ಮ ಹಿಂದೇನು ಮಾಡಿದ್ರು, ನಮ್ಮ ಮುಂದೇನು ಜಾಸ್ತಿ ಮಾಡಿಲ್ಲ. ಅವರೇನು ಉದ್ಧವ್ ಠಾಕ್ರೆಗೆ ಜೈ ಹಿಂಗೆ ಹೇಳ್ತಾ ಇದ್ವು. ಬರಂತೂ ಬೇಡ ಅಲ್ಲಿಗೆ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನಮಗೆ ತಾವು ಬಿಡ್ತಾ ಇಲ್ಲ, ತಮಗೆ ಕೊಡ್ತೇವೆ. ನಾನು ಹೇಳ್ತೀನಿ, ತಾವು ಮಹಾಮೇಳಕ್ಕೆ ಬಂದಿರಿ, ನಾನು ಮಹಾಮೇಳಕ್ಕೆ ಬಂದಿಲ್ಲ ಹೇಳ್ತೀನಿ. ತಾವು ಮಹಾಮೇಳಕ್ಕೆ ಬೆಳಗಾವಿ ಆದರೆ ಗಲಾಟೆ ಮಾಡ್ಲಿಕ್ಕೆ ಬರ್ತಾಯಿದ್ರಿ, ಅದಕ್ಕಾಗಿ ತಮ್ಮ ಸ್ವರಾಜ್ಯ ಸರ್ಕಾರ. ನೀವು ಶಾಸಕರು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅದು ಬೇಡ ಅಂತ ಹೇಳಿ ತಪ್ಪಲ್ವಾ? ತಪ್ಪ ಇದೆ. ಆಮೇಲೆ ಹೇಳ್ತಾ ಇದ್ದೀನಿ, ಉದ್ಧವ್ ಠಾಕ್ರೆ ಗುಂಡಾಗಿರಿ ದಾದಾಗಿರಿ ಮಾಡಿ 2019 ಚುನಾವಣೆಯಲ್ಲಿ MLA ಎಗುತಿ 20 ಆಗಿದೆ. ಏನಾಯ್ತು ಹೋದಾಗ ಸಂದರ್ಭದಲ್ಲಿ? ಎಷ್ಟು ಜನ ಇದ್ರಲ್ಲಿ? ನಾವು 5 ಜನ ಇತ್ತು MLA. ಅಲ್ಲಿ ಎಷ್ಟು ಜನ ಇದೆ ಅವರು ಕಾರ್ಯಕರ್ತರು? ಎಲ್ಲಿ ಅವರು 4-5 ಜನ ಇತ್ತು, 4-5-6 ಜನ ಇತ್ತು. ಹಿಂದೆ ಇತ್ತು, ನಾನು ಜಸ್ಟ್ ನೋಡಿಲ್ಲ. 5-6 ಜನ ಬಂದರು ನಮ್ಮ ಕಡೆ. ಪೊಲೀಸ್ ಬಂದರು ಆ ಟೈಮಲ್ಲಿ? ಪ್ರೊಟೆಕ್ಷನ್ ಪೊಲೀಸ್ ಬಿಲೇನು ಬಂದಿಲ್ಲ, ಯಾರೂ ಇದ್ದಿಲ್ಲ. ಪೊಲೀಸ್ ಬಂದಿಲ್ಲ. ನಾವು ಹಿಂಗೆ ಹೇಳಿ ನಾನು ಜಾಸ್ತಿ ಅವರು ಡೋಂಟ್ ಕೇರ್ ಮಾಡಿ ಮುಂದೆ ಹೋಗಿದ್ದೀನಿ. ಈಗ ಅವರು ಇದೇ ರೀತಿ ಮಾಡಿದ್ರೆ ತಪ್ಪಾಗುತ್ತೆ. ಈಗ ಅವ್ರಿಗೆ ಯಾರನ್ನ ಬಂದ ಶಾಸಕರು ಇಲ್ಲಿ ಯಾರಂದ್ರೆ ಕಾರ್ಯಕರ್ತರು ಗೆರ ವಕರದು ಅಂತ ಆಗುತ್ತಲ್ವ? ನಾವು ಬಿಡ್ರಿ, ನಾವು ಈ ಥರ ನಾವು ಕರ್ನಾಟಕದಲ್ಲಿ ಶಾಂತಿ ಸಮಾಧಾನ ಆಗಬೇಕು, ನಮ್ಮ ಉದ್ದೇಶ ಇದೆ, ಬಿಡ್ರಿ ಅವ್ರಿಗೆ. ಮಹಾರಾಷ್ಟ್ರದ ಕೊಲ್ಲಾಪುರ ದೇವಸ್ಥಾನಕ್ಕೆ ನಮ್ಮ ರಾಜ್ಯದ ಶಾಸಕರು ಪ್ರಭು ಚವ್ಹಾಣ್ ಸೇರಿದಂತೆ 4 ಜನ ಶಾಸಕರು ಹೋದ ಸಂದರ್ಭದಲ್ಲಿ ಅಲ್ಲಿನ ಏನು ಉದ್ಧವ್ ಠಾಕ್ರೆ ಶಿವಸೇನೆ ಬಣದ ಕಾರ್ಯಕರ್ತರು ಮುತ್ತಿಗೆ ಹಾಕಿರುವಂಥದ್ದು ಒಂಥರ ಉದ್ದಟತನ ತೋರಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಪ್ರಭು ಚವ್ಹಾಣ್ ನಮ್ಮ ಜೊತೆ ಇದ್ದಾರೆ. ಸೊ ನಿನ್ನೆ ನೀವು ದೇವಸ್ಥಾನಕ್ಕೆ ಹೋದಾಗ ಏನಾಯಿತು ಘಟನೆ? ಮಾಮೂಲಿ ಬೆಳಗಾವಿ ಅಧಿವೇಶನ ಬಂದರೆ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ಅಂಬಾಬಾಯಿ ದೇವಸ್ಥಾನ ಹೋಗ್ತೀವಿ. ನಿನ್ನೆ ನಾವು ನಮ್ಮ ಸುನೀಲ್ ಕಾರ್ಕಳ ಅವರು, ವೇದ್ ಕಾಮತ್ ಅವರು, ಬೇರೆ ಬೇರೆ ಜನ 5-6 ಜನ ಸೇರಿ ನಾನು ಅಂಬಾಬಾಯಿ ದರ್ಶನ ಹೋಗಿದ್ದೀನಿ. ದರ್ಶನ ಸರಿಯಾಗಿ ಚೆನ್ನಾಗಿ ದರ್ಶನ ಆಯಿತು. ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ್ದೀನಿ, ಕರ್ನಾಟಕ ನೆಮ್ಮದಿ ಶಾಂತಿ ಬರಲಿ. ಆಮೇಲೆ ಬರದ ತಕ್ಷಣ ಉದ್ಧವ್ ಠಾಕ್ರೆ ಪಣ ಅವರು ಶಿವಸೇನಾ ಇಲ್ಲ, ರಿಜೆಕ್ಟ್ ಆಗಿದೆ, ಅವರು ಇಂಡಿಪೆಂಡೆಂಟು. ಉದ್ಧವ್ ಠಾಕ್ರೆ ಪಣ ಅವರು ನಮ್ಗೆ ಕೇಳಿದ್ರು, ಸರ್ ತಾವು ಕೊಲ್ಲಾಪುರ ಬಂದಿರಿ, ಬಟ್ಟು ನಿನ್ನೆ 9 ತಾರೀಕಿಗೆ ಮಹಾಮೇಳ ಆಯಿತು ಬೆಳಗಾವಿನಲ್ಲಿ, ನಾನು ಬರ್ತಾಯಿದ್ದೀವಿ, ನಮ್ಮದು ಕರ್ನಾಟಕ ಬಾರ್ಡರ್ನಲ್ಲಿ ಬಿಟ್ಟಿಲ್ಲ ರಾಜ್ಯ ಸರ್ಕಾರ ಹೇಳಿದರು. ನಾನು ಹೇಳಿದ್ದೀನಿ, ಅಸೆಂಬ್ಲಿ ನಡೀತಾ ಇದೆ,
ಅಸೆಂಬ್ಲಿ ನಡೀತಾ ಟೈಮ್ನಲ್ಲಿ ಬಿಡಲ್ಲ, ಯಾರಿಗೆ ಬಿಡಲ್ಲ. ಯಾಕಂದರೆ ತಾವು ಮಹಾಮೇಳ ಬರ್ತಾಯಿದ್ರಿ. ಮಹಾಮೇಳ ಅಂದರೆ ಗಲಾಟೆ ಮಾಡೋಕ್ಕೆ ಬರ್ತಾಯಿದ್ರಿ, ಗಲಾಟೆ ಮಾಡೋಕ್ಕೆ ಬರ್ತಾಯಿದ್ರಿ, ಅಶಾಂತಿ ಭಂಗ ಮಾಡೋಕ್ಕೆ ಬರ್ತಾಯಿದ್ರಿ. ಅದಕ್ಕಾಗಿ ಬಿಟ್ಟಿಲ್ಲ. ನಾನು ಮಹಾಮೇಳಕ್ಕೆ ಬಂದಿಲ್ಲ, ನಾನು ದರ್ಶನಕ್ಕೆ ಬಂದೀನಿ ಈ ಥರ ಹೇಳಿದ್ದೀನಿ. ಆಮೇಲೆ ಅವ್ರು ಹೇಳಿದ್ರು ಹಿಂಗೆ ತಾವು ನಮ್ಮದೇ ಬಿಡಲೇಬೇಕು, ಹಿಂಗೆ ಆಗಬೇಕು, ನ್ಯಾಯ ಆಗಬೇಕು. ನಾನು ಹೇಳಿದ್ದೀನಿ, ನೋಡಿರಿ, ತಮ್ಮ ಹೇಳ್ತಾ ಇದ್ದೀನಿ, ಉದ್ಧವ್ ಠಾಕ್ರೆ ಮಹಾರಾಷ್ಟ್ರನಲ್ಲಿ 2024 ಚುನಾವಣೆಯಲ್ಲಿ ಅವರು ಪೂರ ಮಹಾರಾಷ್ಟ್ರ ಜನ ರಿಜೆಕ್ಟ್ ಮಾಡಿದ್ದಾರೆ. ಅವರು ಹತಾಶೆ ಆಗಿದ್ದಾರೆ. ಅವರು ಗುಂಡಾಗಿರ್ದಿ ದಾದಾಗಿರಿ ಹಿಂಗೆ ಅದಕ್ಕಾಗಿ ಅವ್ರು ಮರಾಠ ಜನ ರಿಜೆಕ್ಟ್ ಮಾಡ್ಯಾರ. ಅದಕ್ಕೆ ಹತಾಶೆ ಆಗಿ ನಿನ್ನೆ ಅವ್ರು ಹಿಂಗೆ ಕೃತ್ಯ ಮಾಡ್ಯಾರ. ನಿಮ್ಗೇನು ಗೆರವು ಮಾಡಿದ್ರು ಅಥವಾ ಮುತ್ತಿಗೆ ಹಾಕಿದ್ರೆ? ನಮ್ಮನ್ನು ಗೆರ ಏನು ಮಾಡಿಲ್ಲ. ಬಂದ ತಕ್ಷಣ ಕೇಳಿದ್ರು. ನಾನು ಹೇಳಿದ್ದೀನಿ, ಅಪ್ಪ ಹಿಂಗೆ ಕೇಳ್ತಾ ಇಲ್ಲ ಸರ್, ನಮ್ಗೆ ಹಕ್ಕವ ಕೇಳಪ್ಪ ಕೇಳಿದ್ದೀನಿ. ನಮ್ಮದೇನಿದೆ ರಾಜಕೀಯಕ್ಕೋಸ್ಕರ ಕೇಳ್ಯಾರ. ಕೇವಲ ರಾಜಕೀಯ ಪೇಪರ್ ಬರಬೇಕು, ಹೈಲೈಟ್ ಆಗಬೇಕು. ಉದ್ಧವ್ ಠಾಕ್ರೆ ಗುಂಡಾಗಿರ್ದಿ ಮನುಷ್ಯ. ಉದ್ಧವ್ ಠಾಕ್ರೆ ಮಹಾರಾಷ್ಟ್ರ ಜನ ಅವ್ರು ತಿರಸ್ಕಾರ ಮಾಡ್ಯಾರ. ಮುಜುಗರ ಆಯ್ತಲ್ವಾ ನಿಮ್ಗೆಲ್ಲ? ಮುಜುಗರ ಇಲ್ಲ. ಅವ್ರು ಸಾಧಾರಣ ಕೇಳಿದ್ರು, ನಾನು ಅವ್ರು ರಿಪ್ಲೈ ಕೊಟ್ಟಿದ್ದೀನಿ. ನಮ್ಮದು ಅಧಿವೇಶನ ನಡೀತಾ ಇದೆ. ಆಮೇಲೆ ಅಧಿವೇಶನದಲ್ಲಿ ಮಹಾಮೇಳಗೆ ಪರ್ಮಿಷನ್ ಕೊಡಲ್ಲ. ಅದಕ್ಕಾಗಿ ತಮ್ಮ ಬಿಡಿಲ್ಲ. ಪ್ರತಿಭಟನೆ ಹತ್ರ ಏನು ಮಾಡಿದ್ರೆ ನಿಮ್ಮ ಮುಂದೆ? ಇಲ್ಲ, ಪ್ರತಿಭಟನೆ ಏನು ಮಾಡಿಲ್ಲ. ನಮ್ಮ ಹಿಂದೇನು ಮಾಡಿದ್ರು, ನಮ್ಮ ಮುಂದೇನು ಜಾಸ್ತಿ ಮಾಡಿಲ್ಲ. ಅವರೇನು ಉದ್ಧವ್ ಠಾಕ್ರೆಗೆ ಜೈ ಹಿಂಗೆ ಹೇಳ್ತಾ ಇದ್ವು. ನಿಮಗೆ ಬರೋಂತೂ ಬೇಡ ಅಲ್ಲಿಗೆ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನಮಗೆ ತಾವು ಬಿಡ್ತಾ ಇಲ್ಲ, ತಮಗೆ ಕೊಡ್ತೇವೆ. ನಾನು ಹೇಳ್ತೀನಿ, ತಾವು ಮಹಾಮೇಳಕ್ಕೆ ಬಂದಿರಿ, ನಾನು ಮಹಾಮೇಳಕ್ಕೆ ಬಂದಿಲ್ಲ ಹೇಳಿದ್ದೀನಿ. ತಾವು ಮಹಾಮೇಳಕ್ಕೆ ಬೆಳಗಾವಿ ಆದರೆ ಗಲಾಟೆ ಮಾಡ್ಲಿಕ್ಕೆ ಬರ್ತಾಯಿದ್ರಿ. ಅದಕ್ಕಾಗಿ ತಮ್ಮ ಸ್ವರಾಜ್ಯ ಸರ್ಕಾರ, ನೀವು ಶಾಸಕರು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅದು ಬೇಡ ಅಂತ ಹೇಳಿ ತಪ್ಪಲ್ವಾ? ತಪ್ಪ ಇದೆ. ಆಮೇಲೆ ಹೇಳ್ತಾ ಇದ್ದೀನಿ, ಉದ್ಧವ್ ಠಾಕ್ರೆ ಗುಂಡಾಗಿರಿ ದಾದಾಗಿರಿ ಮಾಡಿ 2019 ಚುನಾವಣೆಯಲ್ಲಿ MLA ಎಗುತಿ 20 ಆಗಿದೆ. ಏನಾಯ್ತು ಹೋದಾಗ ಸಂದರ್ಭದಲ್ಲಿ ಎಷ್ಟು ಜನ ಇದ್ರಲ್ಲಿ? ನಾವು 5 ಜನ ಇತ್ತು MLA. ಅಲ್ಲಿ ಎಷ್ಟು ಜನ ಇದೆ ಅವರು ಕಾರ್ಯಕರ್ತರು? ಎಲ್ಲಿ ಅವರು 4-5 ಜನ ಇತ್ತು, 4-5-6 ಜನ ಇತ್ತು. ಹಿಂದೆ ಇತ್ತು, ನಾನು ಜಸ್ಟ್ ನೋಡಿಲ್ಲ. 5-6 ಜನ ಬಂದರು ನಮ್ಮ ಕಡೆ. ಪೊಲೀಸ್ ಬಂದ್ರು ಆ ಟೈಮಲ್ಲಿ? ಪ್ರೊಟೆಕ್ಷನ್ ಪೊಲೀಸ್ ಬಿಲೇನು ಬಂದಿಲ್ಲ, ಯಾರೂ ಇದ್ದಿಲ್ಲ. ಪೊಲೀಸ್ ಬಂದಿಲ್ಲ. ನಾವು ಹಿಂಗೆ ಹೇಳಿ ನಾನು ಜಾಸ್ತಿ ಅವರು ಡೋಂಟ್ ಕೇರ್ ಮಾಡಿ ಮುಂದೆ ಹೋಗಿದ್ದೀನಿ. ಈಗ ಅವರು ಇದೇ ರೀತಿ ಮಾಡಿದ್ರೆ ತಪ್ಪಾಗುತ್ತೆ. ಈಗ ಅವ್ರಿಗೆ ಯಾರನ್ನ ಬಂದ ಶಾಸಕರು ಇಲ್ಲಿ ಯಾರು ಅಂದ್ರೆ ಕಾರ್ಯಕರ್ತರು ಗೆರ ವಕರದು ಅಂತ ಆಗುತ್ತಲ್ವ? ನಾವು ಬಿಡ್ರಿ, ನಾವು ಈ ಥರ ನಾವು ಕರ್ನಾಟಕದಲ್ಲಿ ಶಾಂತಿ ಸಮಾಧಾನ ಆಗಬೇಕು ನಮ್ಮ ಉದ್ದೇಶ ಇದೆ. ಬಿಡ್ರಿ ಅವ್ರಿಗೆ. ಮಹಾರಾಷ್ಟ್ರದ ಕೊಲ್ಲಾಪುರ ದೇವಸ್ಥಾನಕ್ಕೆ ನಮ್ಮ ರಾಜ್ಯದ ಶಾಸಕರು ಪ್ರಭು ಚವ್ಹಾಣ್ ಸೇರಿದಂತೆ 4 ಜನ ಶಾಸಕರು ಹೋದ ಸಂದರ್ಭದಲ್ಲಿ ಅಲ್ಲಿನ ಏನು ಉದ್ಧವ್ ಠಾಕ್ರೆ ಶಿವಸೇನೆ ಬಣದ ಕಾರ್ಯಕರ್ತರು ಮುತ್ತಿಗೆ ಹಾಕಿರುವಂಥದ್ದು ಒಂಥರ ಉದ್ದಟತನ ತೋರಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಪ್ರಭು ಚವ್ಹಾಣ್ ನಮ್ಮ ಜೊತಿದ್ದಾರೆ. ಸೊ ನಿನ್ನೆ ನೀವು ದೇವಸ್ಥಾನಕ್ಕೆ ಹೋದಾಗ ಏನಾಯಿತು ಘಟನೆ? ಮಾಮೂಲಿ ಬೆಳಗಾವಿ ಅಧಿವೇಶನ ಬಂದರೆ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ಅಂಬಾಬಾಯಿ ದೇವಸ್ಥಾನ ಹೋಗ್ತೀವಿ. ನಿನ್ನೆ ನಾವು ನಮ್ಮ ಸುನೀಲ್ ಕಾರ್ಕಳ ಅವರು, ವೇದ್ ಕಾಮತ್ ಅವರು, ಬೇರೆ ಜನ 5-6 ಜನ ಸೇರಿ ನಾನು ಅಂಬಾಬಾಯಿ ದರ್ಶನ ಹೋಗಿದ್ದೀನಿ. ಸರಿಯಾಗಿ ಚೆನ್ನಾಗಿ ದರ್ಶನ ಆಯಿತು. ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ್ದೀನಿ, ಕರ್ನಾಟಕ ನೆಮ್ಮದಿ ಶಾಂತಿ ಬರಲಿ. ಆಮೇಲೆ ಬರದ ತಕ್ಷಣ ಉದ್ಧವ್ ಠಾಕ್ರೆ ಪಣ ಅವರು ಶಿವಸೇನಾ ಇಲ್ಲ, ರಿಜೆಕ್ಟ್ ಆಗಿದೆ. ಅವರು ಇಂಡಿಪೆಂಡೆಂಟು. ಉದ್ಧವ್ ಠಾಕ್ರೆ ಪಣ ಅವರು ನಮ್ಗೆ ಕೇಳಿದ್ರು, ಸರ್ ತಾವು ಕೊಲ್ಲಾಪುರ ಬಂದಿರಿ, ಬಟ್ಟು ನಿನ್ನೆ 9 ತಾರೀಕಿಗೆ ಮಹಾಮೇಳ ಆಯಿತು ಬೆಳಗಾವಿನಲ್ಲಿ, ನಾನು ಬರ್ತಾಯಿದ್ದೀವಿ, ನಮ್ಮದು ಕರ್ನಾಟಕ ಬಾರ್ಡರ್ನಲ್ಲಿ ಬಿಟ್ಟಿಲ್ಲ ರಾಜ್ಯ ಸರ್ಕಾರ ಹೇಳಿದರು. ನಾನು ಹೇಳಿದ್ದೀನಿ, ಅಸೆಂಬ್ಲಿ ನಡೀತಾ ಟೈಮ್ನಲ್ಲಿ ಬಿಡಲ್ಲ, ಯಾರಿಗೆ ಬಿಡಲ್ಲ. ಯಾಕಂದರೆ ತಾವು ಮಹಾಮೇಳ ಬರ್ತಾಯಿದ್ರಿ. ಮಹಾಮೇಳ ಅಂದರೆ ಗಲಾಟೆ ಮಾಡೋಕ್ಕೆ ಬರ್ತಾಯಿದ್ರಿ, ಅಶಾಂತಿ ಭಂಗ ಮಾಡೋಕ್ಕೆ ಬರ್ತಾಯಿದ್ರಿ. ಅದಕ್ಕಾಗಿ ಬಿಟ್ಟಿಲ್ಲ. ನಾನು ಮಹಾಮೇಳಕ್ಕೆ ಬಂದಿಲ್ಲ, ನಾನು ದರ್ಶನಕ್ಕೆ ಬಂದೀನಿ ಈ ಥರ ಹೇಳಿದ್ದೀನಿ. ಆಮೇಲೆ ಅವ್ರು ಹೇಳಿದ್ರು, ಹಿಂಗೆ ತಾವು ನಮ್ಮದೇ ಬಿಡಲೇಬೇಕು, ಹಿಂಗೆ ಆಗಬೇಕು, ನ್ಯಾಯ ಆಗಬೇಕು. ನಾನು ಹೇಳಿದ್ದೀನಿ, ನೋಡಿರಿ, ತಮ್ಮ ಹೇಳ್ತಾ ಇದ್ದೀನಿ, ಉದ್ಧವ್ ಠಾಕ್ರೆ ಮಹಾರಾಷ್ಟ್ರನಲ್ಲಿ 2024 ಚುನಾವಣೆಯಲ್ಲಿ ಅವರು ಪೂರ ಮಹಾರಾಷ್ಟ್ರ ಜನ ರಿಜೆಕ್ಟ್ ಮಾಡಿದ್ದಾರೆ. ಅವರು ಹತಾಶೆ ಆಗಿದ್ದಾರೆ. ಅವರು ಗುಂಡಾಗಿರ್ದಿ ದಾದಾಗಿರಿ ಹಿಂಗೆ ಅದಕ್ಕಾಗಿ ಅವ್ರು ಮರಾಠ ಜನ ರಿಜೆಕ್ಟ್ ಮಾಡ್ಯಾರ. ಅದಕ್ಕೆ ಹತಾಶೆ ಆಗಿ ನಿನ್ನೆ ಅವ್ರು ಹಿಂಗೆ ಕೃತ್ಯ ಮಾಡ್ಯಾರ. ನಿಮ್ಗೇನು ಗೆರವು ಮಾಡಿದ್ರು ಅಥವಾ ಮುತ್ತಿಗೆ ಹಾಕಿದ್ರೆ? ನಮ್ಮನ್ನು ಗೆರ ಏನು ಮಾಡಿಲ್ಲ. ಬಂದ ತಕ್ಷಣ ಕೇಳಿದ್ರು. ನಾನು ಹೇಳಿದ್ದೀನಿ, ಅಪ್ಪ ಹಿಂಗೆ ಕೇಳ್ತಾ ಇಲ್ಲ ಸರ್, ನಮ್ಗೆ ಹಕ್ಕವ ಕೇಳಪ್ಪ ಕೇಳಿದ್ದೀನಿ. ನಮ್ಮದೇನಿದೆ ರಾಜಕೀಯಕ್ಕೋಸ್ಕರ ಕೇಳ್ಯಾರ.
ಕೇವಲ ರಾಜಕೀಯ ಪೇಪರ್ ಬರಬೇಕು, ಹೈಲೈಟ್ ಆಗಬೇಕು. ಉದ್ಧವ್ ಠಾಕ್ರೆ ಗುಂಡಾಗಿರ್ದಿ ಮನುಷ್ಯ. ಉದ್ಧವ್ ಠಾಕ್ರೆ ಮಹಾರಾಷ್ಟ್ರ ಜನ ಅವ್ರು ತಿರಸ್ಕಾರ ಮಾಡ್ಯಾರ. ಮುಜುಗರ ಆಯ್ತಲ್ವಾ ನಿಮ್ಗೆಲ್ಲ ಮುಜುಗರ ಆಯ್ತು? ಮುಜುಗರ ಇಲ್ಲ, ಅವ್ರು ಸಾಧಾರಣ ಕೇಳಿದ್ರು, ನಾನು ಅವ್ರು ರಿಪ್ಲೈ ಕೊಟ್ಟಿದ್ದೀನಿ. ನಮ್ಮದು ಅಧಿವೇಶನ ನಡೀತಾ ಇದೆ, ಆಮೇಲೆ ಅಧಿವೇಶನದಲ್ಲಿ ಮಹಾಮೇಳಗೆ ಪರ್ಮಿಷನ್ ಕೊಡಲ್ಲ, ಅದಕ್ಕಾಗಿ ತಮ್ಮ ಬಿಡಿಲ್ಲ. ಪ್ರತಿಭಟನೆ ಹತ್ರ ಏನು ಮಾಡಿದ್ರೆ ನಿಮ್ಮ ಮುಂದೆ? ಇಲ್ಲ ಪ್ರತಿಭಟನೆ ಏನು ಮಾಡಿಲ್ಲ. ನಮ್ಮ ಹಿಂದೇನು ಮಾಡಿದ್ರು ನಮ್ಮ ಮುಂದೇನು ಜಾಸ್ತಿ ಮಾಡಿಲ್ಲ. ಅವರೇನು ಉದ್ಧವ್ ಠಾಕ್ರೆಗೆ ಜೈ ಹಿಂಗೆ ಹೇಳ್ತಾ ಇದ್ವು. ನಿಮಗೆ ಬರೋಂತೂ ಬೇಡ ಅಲ್ಲಿಗೆ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ನಾವು ನಮಗೆ ತಾವು ಬಿಡ್ತಾ ಇಲ್ಲ, ತಮಗೆ ಯಾಕೆ ಕೊಡ್ತೇವೆ. ನಾನು ಹೇಳ್ತೀನಿ, ತಾವು ಮಹಾಮೇಳಕ್ಕೆ ಬಂದಿರಿ, ನಾನು ಮಹಾಮೇಳಕ್ಕೆ ಬಂದಿಲ್ಲ ಹೇಳ್ತೀನಿ. ತಾವು ಮಹಾಮೇಳಕ್ಕೆ ಬೆಳಗಾವಿ ಆದರೆ ಗಲಾಟೆ ಮಾಡ್ಲಿಕ್ಕೆ ಬರ್ತಾ ಇದ್ರಿ, ಅದಕ್ಕಾಗಿ ತಮ್ಮ ರಾಜ್ಯ ಸರ್ಕಾರ ನೀವು ಶಾಸಕರು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅದು ಬೇಡ ಅಂತ ಹೇಳಿ ತಪ್ಪಲ್ವಾ? ತಪ್ಪ ಇದೆ. ಆಮೇಲೆ ಹೇಳ್ತಾ ಇದ್ದೀನಿ ನಾ, ಉದ್ಧವ್ ಠಾಕ್ರೆ ಗುಂಡಾಗಿರಿ ದಾದಾಗಿರಿ ಮಾಡಿ 2019 ಚುನಾವಣೆಯಲ್ಲಿ MLA ಎಗುತಿ 20 ಆಗಿದೆ. ಏನಾಯ್ತು ಹೋದಾಗ ಸಂದರ್ಭದಲ್ಲಿ ಎಷ್ಟು ಜನ ಇದ್ರಲ್ಲಿ? ನಾವು 5 ಜನ ಇತ್ತು MLA. ಅಲ್ಲಿ ಎಷ್ಟು ಜನ ಇದೆ ಅವರು ಕಾರ್ಯಕರ್ತರು? ಎಲ್ಲಿ ಅವರು 4-5 ಜನ ಇತ್ತು, 4-5-6 ಬಂದು ಜನ ಇತ್ತು. ಹಿಂದೆ ಇತ್ತು, ನಾನು ಜಸ್ಟ್ ನೋಡಿಲ್ಲ. 5-6 ಜನ ಬಂದರು ನಮ್ಮ ಕಡೆ. ಪೊಲೀಸ್ ಬಂದ್ರು ಆ ಟೈಮಲ್ಲಿ ಪ್ರೊಟೆಕ್ಷನ್? ಪೊಲೀಸ್ ಬಿಲೇನು ಬಂದಿಲ್ಲ, ಯಾರೂ ಇದ್ದಿಲ್ಲ. ಪೊಲೀಸ್ ಬಂದಿಲ್ಲ. ನಾವು ಹಿಂಗೆ ಹೇಳಿ ನಾನು ಜಾಸ್ತಿ ಅವರು ಡೋಂಟ್ ಕೇರ್ ಮಾಡಿ ಮುಂದೆ ಹೋಗಿದ್ದೀನಿ. ಈಗ ಅವರು ಇದೇ ರೀತಿ ಮಾಡಿದ್ರೆ ತಪ್ಪಾಗುತ್ತೆ. ಈಗ ಅವ್ರಿಗೆ ಯಾರನ್ನ ಬಂದ ಶಾಸಕರು ಇಲ್ಲಿ ಯಾರು ಅಂದ್ರೆ ಕಾರ್ಯಕರ್ತರು ಗೆರ ವಕರದು ಅಂತ ಆಗುತ್ತಲ್ವ? ನಾವು ಬಿಡ್ರಿ, ನಾವು ಈ ಥರ ನಾವು ಕರ್ನಾಟಕದಲ್ಲಿ ಶಾಂತಿ ಸಮಾಧಾನ ಆಗಬೇಕು ನಮ್ಮ ಉದ್ದೇಶ ಇದೆ. ಬಿಡ್ರಿ ಅವ್ರಿಗೆ. ಇದು ಪ್ರಭು ಚವ್ಹಾಣ್ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ 4-5 ಜನ ಶಾಸಕರು ದೇವಸ್ಥಾನ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಶಿವಸೇನೆ ಬಣದ ಅಂದರೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಕಾರ್ಯಕರ್ತರು ಬಂದು ಪ್ರಶ್ನೆ ಮಾಡಿದ್ರು ಮತ್ತು ಈ ಮೂಲಕ ನಾವು ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನ ರಿಪೋರ್ಟ್ ಟಿವಿ, ಬೆಳಗಾವಿ.